ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಕೃಪೆಯೂ ಆತ್ಮಿಕ ಆಶೀರ್ವಾದವೂ ಸಮಾಧಾನವೂ ನೆಮ್ಮದಿಯೂ ಆನಂದವೂ ಆರೋಗ್ಯವೂ ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶದೊಂದಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಿಮಗೆ ದೇವರ ಸಹಾಯ ಇಲ್ಲವೆಂದು ಅನಿಸುತ್ತಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ನಾವು ಬದುಕುವಾಗ ಕೆಲವು ಸಂದೇಹಗಳು, ಅನುಮಾನಗಳು, ಯಾವ ವಿಷಯದಲ್ಲಿ ಯಾರ ವಿಷಯದಲ್ಲಿ ಅಂತ ನೋಡುವಾಗ ದೇವರ ವಿಷಯದಲ್ಲಿ, ಯೇಸು ಕ್ರಿಸ್ತರ ವಿಷಯದಲ್ಲಿ ಅನುಮಾನಗಳು, ಸಂದೇಹಗಳು, ವಾಕ್ಯಗಳು ಓದುವಾಗ, ವಾಕ್ಯಗಳನ್ನು ಧ್ಯಾನಿಸುವಾಗ, ಅಕ್ಕಪಕ್ಕದಲ್ಲಿದ್ದಂಥ ಜನರು ಮಾತನಾಡುವಾಗ ಕೆಲವು ಅನುಮಾನಗಳು ಇಲ್ಲ ಸಂದೇಹಗಳು ಹುಟ್ಟುವಂಥದ್ದು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಸುಖ ಸಂತೋಷವಾಗಿದ್ದಾಗ ಅಕ್ಕಪಕ್ಕದಲ್ಲಿದ್ದವರು, ಅಂದರೆ ದೇವರನ್ನು ನಂಬಿಕೊಂಡಿರುವಂಥ ನಮ್ಮನ್ನು ಕುರಿತು ಹೇಳುವಂಥದ್ದು ಏನಪ್ಪ ಅಂದರೆ, ನೀವು ದೇವರನ್ನು ನಂಬಿಕೊಂಡಿರುವುದರಿಂದ ದೇವರ ಆಶೀರ್ವಾದ ನಿಮಗೆ ಇದೆ ಅಂತೇಳಿ ಮಾತನಾಡಿಕೊಳ್ಳುವಂಥದ್ದು ನೋಡ್ತೀವಿ. ಅದೇ ನಾವು ಪ್ರಾರ್ಥನೆಗೆ ಹೋದಾಗ, ಧ್ಯಾನದಲ್ಲಿದ್ದಾಗ, ಸುವಾರ್ತೆ ಸಾರುವಾಗ, ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡುವಾಗ, ಅಂಥ ಒಂದು ಸಮಯದಲ್ಲಿ ಒಂದು ವೇಳೆ ಕಷ್ಟ, ಶೋಧನೆ, ಹಿಂಸೆ, ಬಾಧೆಗಳು, ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆರ್ಥಿಕ ಕಷ್ಟ ಇಂಥವೆಲ್ಲ ನಡೆದಾಗ ಅಕ್ಕಪಕ್ಕದಲ್ಲಿದ್ದವರು ಮಾತನಾಡುವಂಥ ಮಾತುಗಳು ಎಂಥದ್ದಪ್ಪ ಅಂತ ನೋಡುವಾಗ, ನಿಮಗೆ ದೇವರ ಆಶೀರ್ವಾದ ಇಲ್ಲ, ದೇವರ ಸಹಾಯ ಇಲ್ಲ, ಅದಕ್ಕೆ ನಿಮಗೆ ಈ ಥರ ಶೋಧನೆಗಳಿದೆ, ಕಿರಿಕಿರಿ ಇದೆ, ನಿಮ್ಮಲ್ಲಿ ಏನೋ ತಪ್ಪು ನಡೀತಾ ಇದೆ, ನಿಮಗೆ ದೇವರ ಸಹಾಯ ಇಲ್ಲ ಅಂಥೇಳಿ ಅಕ್ಕಪಕ್ಕದಲ್ಲಿದ್ದವರು ಮಾತನಾಡುವಂಥದ್ದು. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಇಂಥ ಶೋಧನೆಗಳು, ಕಷ್ಟಗಳು ಅನುಭವಿಸುವಾಗ ಇಷ್ಟಕ್ಕೂ ದೇವರ ಸಹಾಯ ಇದೆಯಾ, ದೇವರು ನಮ್ಮನ್ನು ನೋಡ್ತಾ ಇದ್ದಾರಾ, ನೋಡ್ತಾ ಇಲ್ವಾ ಅಂಥೇಳಿ ಒಂದು ರೀತಿಯಲ್ಲಿ ಅನುಮಾನ ಹುಟ್ಟುವಂಥದ್ದು ನಡೆಯುತ್ತೆ. ಪ್ರಿಯರೇ, ಇಂಥ ಒಂದು ವಿಷಯವನ್ನು ದಾವೀದ್ ಮಹಾರಾಜನ ವಿಷಯದಲ್ಲಿ ಕೆಲವರು ಮಾತನಾಡುವಂಥದ್ದು ನೋಡ್ತೀವಿ. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಪ್ರಿಯರೇ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ದಾವೀದ್ ಮಹಾರಾಜನು ಈ ಮಾತನ್ನು ದೇವರ ಬಳಿಯಲ್ಲಿ ನೆನಪು ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಯಾರಿಗೆ ಸಹಾಯವಿಲ್ಲ? ದಾವೀದ್ ಮಹಾರಾಜನು ಹೇಳ್ಕೊಳ್ಳುವಂಥ ಮಾತೇನಂತ ನೋಡುವಾಗ, ಹೊರಗಡೆ ಇದ್ದಂಥ ಜನ ಅವನಿಗೆ, ಅಂದರೆ ದಾವೀದನಿಗೆ ದೇವರ ಸಹಾಯ ಇಲ್ಲ, ದೇವರ ಅನುಗ್ರಹ ಇಲ್ಲ, ದೇವರ ರಕ್ಷಣೆ ಇಲ್ಲ ಅಂತ ಹೇಳಿ ಕಷ್ಟದಲ್ಲಿ, ಬಾಧೆಯಲ್ಲಿ, ಒಂದು ರೀತಿಯಲ್ಲಿ ಶೋಧನೆಗಳಲ್ಲಿ ಇದ್ದಂಥ ಆ ಸಮಯದಲ್ಲಿ ಹೊರಗಡೆ ಇದ್ದಂಥ ಜನ ಮಾತಾಡಿಕೊಳ್ಳುವಂಥದ್ದು, ಆ ಮಾತು ದೇವರ ಸನ್ನಿಧಿಯಲ್ಲಿ ನೆನಪು ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಕೂಡ ಇಂಥ ಒಂದು ಘಟನೆಗಳು ನಡೀತಾ ಇರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಕಷ್ಟ, ಬಾಧೆ, ಹಿಂಸೆಗಳು, ಒಂದು ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಇದ್ದಾಗ ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾರಾ ಇಲ್ವಾ, ನಮ್ಮನ್ನು ನೋಡ್ತಾ ಇದ್ದಾರಾ ಇಲ್ವಾ, ನಮ್ಮ ಬಗ್ಗೆ ಯಾಕೆ ದೇವರು ವಿಚಾರ ಮಾಡ್ತಾ ಇಲ್ಲ, ನಮಗೆ ಯಾಕೆ ದೇವರು ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ದೇವರ ವಿಷಯದಲ್ಲಿ ಅನುಮಾನಗಳು, ಅಕ್ಕಪಕ್ಕದಲ್ಲಿದ್ದಂಥ ಜನ ಕೂಡ ಒಂದು ರೀತಿಯಲ್ಲಿ ಮಾತನಾಡುವಂಥದ್ದು ನೋಡ್ತಿರ್ತೀವಿ. ಇಂಥದ್ದು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಹೀಗೆ ನಡೆದಾಗ ನಾವು ದೇವರ ವಿಷಯದಲ್ಲಿ ಅನುಮಾನ ಪಡ್ತಾ ಇದ್ದೀವ, ದೇವರು ನಮಗೆ ಸಹಾಯ ಮಾಡ್ತಾ ಇಲ್ಲ ಎಂಬ ಆಲೋಚನೆ ನಮಗೆ ಏನಾದರೂ ಅನ್ನಿಸ್ತಾ ಇದೆಯಾ? ಅಂಥ ಆಲೋಚನೆ ನಮ್ಮ ಜೀವನದಲ್ಲಿ ಬರ್ತಾ ಇದೆಯಾ? ಬಂದಾಗ ಆಲೋಚಿಸಿ ಒಂದು ಸಾರಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸಹಾಯ ಇಲ್ಲದೆ ಹೋದರೆ ಈ ಲೋಕದಲ್ಲಿ ಯಾರಾದರೂ ಬದುಕಕ್ಕಾಗುತ್ತಾರೆ?
ಚಿಕ್ಕ ಜೀವಿಗಳು ಮೊದಲುಗೊಂಡು ದೊಡ್ಡ ದೊಡ್ಡ ಜೀವಿಗಳವರೆಗೆ ಯಾವುದೇ ಜೀವ ಆಗಿರ್ಬೋದು, ದೇವರ ಸಹಾಯ ಇಲ್ಲದೆ ಈ ಲೋಕದಲ್ಲಿ ಬದುಕೋದಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ನೀತಿವಂತರಾಗಿರ್ಬೋದು, ಅನೀತಿವಂತರಾಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನು ದೇವರ ಕೃಪೆ ಮೂಲಕ ಬದುಕ್ತಾ ಇದ್ದಾನೆ. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ನೀರು ಇರಬೇಕು, ಗಾಳಿ ಇರಬೇಕು, ಬಿಸಿಲು ಇರಬೇಕು, ದವಸ ಧಾನ್ಯಗಳಿರಬೇಕು. ಇವೆಲ್ಲವನ್ನು ದೇವರು ಉಚಿತವಾಗಿ ಕೊಟ್ಟಿದ್ದಾರಲ್ಲ. ನೀರು ಉಚಿತವಾಗಿ ಕೊಟ್ಟಿದ್ದಾರೆ, ಗಾಳಿ ಉಚಿತವಾಗಿ ಕೊಟ್ಟಿದ್ದಾರೆ, ಸೂರ್ಯನ ಮೂಲಕ ಬರುವಂಥ ಬೆಳಕು ಉಚಿತವಾಗಿ ಕೊಟ್ಟಿದ್ದಾರೆ, ದವಸ ಧಾನ್ಯಗಳು ಉಚಿತವಾಗಿ ದೇವರು ಹುಟ್ಟಿಸ್ತಾ ಇದ್ದಾರಲ್ಲ. ದೇವರು ಕೊಟ್ಟದ್ದು ತಾನೇ. ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ, ವ್ಯವಸಾಯ ಮಾಡಲೇಬೇಕು, ಕೆಲಸ ಮಾಡೋದಕ್ಕೆ ದೇವರು ಕೊಟ್ಟಿರುವಂಥದ್ದು. ಆದರೆ ದೇವರು ಕೊಡದೆ ಹೋದರೆ ನಾವು ಬದುಕೋಕ್ಕಾಗುತ್ತಾ, ಜೀವಿಸೋದಕ್ಕಾಗುತ್ತಾ? ಒಂದ್ಸರಿ ಯೋಚನೆ ಮಾಡಿ ಪ್ರಿಯರೇ. ನಮ್ಮ ಪರ್ಸನಲ್ ಜೀವನದಲ್ಲಿ ನೋಡುವಾಗ ಯಾವುದೊಂದು ಆರ್ಥಿಕ ಪರಿಸ್ಥಿತಿ ಇದೆ, ಅನಾರೋಗ್ಯದ ಪರಿಸ್ಥಿತಿ ಇದೆ, ಇಲ್ಲ ಯಾವುದೊಂದು ಕಷ್ಟದಲ್ಲಿ ಶೋಧನೆಗಳಲ್ಲಿ ಇದ್ದಾಗ ದೇವರು ನಮ್ಮನ್ನು ಕೈ ಹಿಡಿತಾ ಇಲ್ಲ, ನಮ್ಮ ವಿಷಯದಲ್ಲಿ ಯೋಚನೆ ಮಾಡ್ತಾ ಇಲ್ಲ, ದೇವರು ನಮಗೆ ಸಹಾಯ ಇಲ್ಲ ಅಂತೇಳಿ ಈ ರೀತಿ ದೇವರ ಮೇಲೆ ನಿಂದನೆ ಹಾಕುವಂಥದ್ದು ತಪ್ಪು. ಬುದ್ಧಿವಂತರು, ಜ್ಞಾನವಂತರು, ಇಲ್ಲಾಂದರೆ ಚಿಂತಕರು ಅಂತೇಳಿ ಮಾತನಾಡಿಕೊಳ್ಳೋರು ಬಹಳ ಮಂದಿ ಇದ್ದಾರೆ. ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಒಬ್ಬ ಸಿನಿಮಾ ಆ್ಯಕ್ಟರ್ ಇದ್ದಾರೆ, ದೇವರ ಸಹಾಯ ಇಲ್ಲದೆ ನಾನು ಬದುಕ್ತೀನಿ. ಎಲ್ಲಿ ಬದುಕ್ತೀಯಪ್ಪ ದೇವರ ಸಹಾಯ ಇಲ್ಲದೆ? ದೇವರ ಸಹಾಯ ಇಲ್ಲದೆ ನೀನು ಎಲ್ಲಿಗೋಗಿ ಬದುಕ್ತೀಯ? ಭೂಮಿ ದೇವ್ರ ಕೃಪೆ ಮೂಲಕ ಉಂಟಾಗಿದೆ, ದೇವರ ಕೃಪೆ ಇಲ್ಲದೆ ಭೂಮಿ ಇಲ್ಲ, ದೇವರ ಆಶೀರ್ವಾದ ಇಲ್ಲದೆ ಗಾಳಿ ಇಲ್ಲ, ದೇವರ ಕೆಲಸ ಇಲ್ಲದೆ ಸೂರ್ಯನೂ ಇಲ್ಲ. ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲ ಕೂಡ ದೇವರ ಒಂದು ಕೃಪೆ ಮೂಲಕ, ಕೆಲಸದ ಮೂಲಕ ನಡೀತಾ ಇರುವಾಗ ನೀನು ದೇವರ ಸಹಾಯ ಇಲ್ಲದೆ ನಾನು ಬದುಕ್ತೀನಂದರೆ ಎಲ್ಲೋಗಿ ಬದುಕೋಕ್ಕಾಗತ್ತೆ? ಆಕಾಶದ ಮೇಲೆ ಹೋಗ್ತೀಯಾ, ಅಲ್ಲಿ ಕೂಡ ದೇವರ ಕೆಲಸ ಇದೆ. ಪಾತಾಳ ಲೋಕಕ್ಕೆ ಹೋಗ್ತೀಯಾ, ಅಲ್ಲಿ ಕೂಡ ದೇವರ ಕೆಲಸ ಇದೆ. ಎಲ್ಲ ಕಡೆ ದೇವರ ಒಂದು ಕೆಲಸ ನಡೀತಾ ಇದೆ. ಆಗಿರುವಾಗ ಮಾತನಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕಾಗತ್ತೆ. ನಮ್ಮ ಮಧ್ಯದಲ್ಲಿ ಕೆಲವರು ಬಾಧೆ ಪಡ್ತಾ ಇರ್ತಾರೆ. ಬಾಧೆ ಪಡುವಂಥ ಅವಶ್ಯಕತೆ ಇಲ್ಲಮ್ಮ. ಯಾಕೆಂದರೆ ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಕಷ್ಟಗಳು ಬಂದಾಗ ಯಾವ ರೀತಿ ಇವ್ರು ನಡ್ಕೊಳ್ತಾರೆ ಅದನ್ನು ನೋಡ್ತಾರೆ. ನೋಡಿ, ಒಂದು ದಿನ ಇಲ್ಲಾಂದರೆ ಒಂದು ದಿನ ನಿನ್ನನ್ನು ಒಂದು ಉನ್ನತ ಸ್ಥಾನಕ್ಕೆ ನಡೆಸ್ತಾರೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಸಹಾಯ ಇಲ್ಲದೆ ಯಾರು ಕೂಡ ಬದುಕೋದಿಕ್ಕೆ ಈ ಲೋಕದಲ್ಲಿ ಸಾಧ್ಯವೇ ಇಲ್ಲ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ. ಕೆಳಗಡೆ ಮಾತಿರುತ್ತೆ, ಕೆಳಗಡೆ ಮಾತು. ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನೀತಿವಂತರ ಮೇಲೆ, ಅನೀತಿವಂತರ ಮೇಲೆ ಸೂರ್ಯನನ್ನು ಮೂಡುವಂತೆ ಮಾಡ್ತಾನ, ಮಳೆ ಸುರಿಯುವಂತೆ ಮಾಡ್ತಾನ. ಮಳೆ ಸುರಿಬೇಕಂದ್ರೂ, ಸೂರ್ಯನು ಉರಿಬೇಕಂದ್ರೂ ಇದೆಲ್ಲ ದೇವ್ರ ಕೃಪೆ ತಾನೇ. ದೇವ್ರ ಕೃಪೆ. ದೇವರ ಕೃಪೆ ಇಲ್ಲದೆ, ದೇವರ ಆಶೀರ್ವಾದ ಇಲ್ಲದೆ ಈ ಲೋಕದಲ್ಲಿ ಯಾರು ಕೂಡ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಸಹಾಯ ಇದೆ, ದೇವರ ಕೃಪೆ ಇದೆ, ದೇವರ ಆಶೀರ್ವಾದ ಇದೆ ಲೋಕದ ಮೇಲೆ. ಪ್ರತ್ಯೇಕವಾಗಿ ಇನ್ನು ಹೆಚ್ಚಾಗಿ ಆತ್ಮಿಕವಾದಂಥ ಆಶೀರ್ವಾದನ ಪಡಿಬೇಕಾದ್ರೆ ಆ ದೇವರನ್ನು ನಂಬಿ ಭಯ ಭಕ್ತಿಯಿಂದ ನಡೆದಾಗ ದೇವ್ರ ಜೊತೆಯಾಗಿರ್ತಾರೆ, ನಡೆಸ್ತಾರೆ. ದೇವ್ರನ್ನ ನಂಬಿ ಭಯಭಕ್ತಿಯಿಂದ ನಡೆದಾಗ ತನ್ನ ಕುಮಾರನನ್ನು ಅಂದರೆ ಪವಿತ್ರಾತ್ಮನನ್ನು ಕಳಿಸಿ ಸಹಾಯ ಮಾಡ್ತಾನೆ. ಈ ಲೋಕದಲ್ಲಿ ಬದುಕೋದಕ್ಕೆ ಎಲ್ಲ ರೀತಿಯಲ್ಲಿ ಸಹಾಯ ನಡೀತಾ ಇದೆ. ಅದೇ ಪ್ರಕಾರ ಆತ್ಮಿಕವಾಗಿ ಬದುಕಿ ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಂಥ ಸಹಾಯಕರು ಯಾರಪ್ಪ ಅಂತ ನೋಡುವಾಗ ತಂದೆಯಾದ ದೇವರು ತನ್ನ ಕುಮಾರನನ್ನು ಅಂದರೆ ಪವಿತ್ರಾತ್ಮನನ್ನು ಕಳಿಸ್ಕೊಡ್ತಾನೆ. ಒಂದು ಸಾರಿ ಗಮನಿಸಬೇಕು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ, 16ನೇ ವಚನ, 17ನೇ ವಚನವನ್ನು ನೋಡೋಣ. 15ರಿಂದ 17ವರೆಗೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನಿ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ಯಾರು? ಪವಿತ್ರಾತ್ಮನು. ಅಂದರೆ
ಪ್ರಭು ತಂದೆಯನ್ನು ಬೇಡಿಕೊಂಡಾಗ ಆ ಪವಿತ್ರಾತ್ಮನು ಈ ಲೋಕಕ್ಕೆ ಬರುವಂಥದ್ದು. 1ನೇ ಶತಮಾನದಲ್ಲಿ ಪ್ರಭು ಪರಲೋಕಕ್ಕೆ ಹೋದ ಮೇಲೆ ಪವಿತ್ರಾತ್ಮನ ಈ ಲೋಕಕ್ಕೆ ಇಳಿದಿದ್ದಾನೆ. ಯಾಕೆ? ಸಹಾಯ ಮಾಡೋದಕ್ಕೆ. ಯಾಕೆ ಸಹಾಯ? ಈ ಲೋಕದಲ್ಲಿ ದೃಢವಾಗಿ ನಂಬಿಕೆಯಿಂದ ಬದುಕಬೇಕು, ದೃಢವಾದಂಥ ಭಕ್ತಿಯಿಂದ ಜೀವಿಸಬೇಕು. ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಏನೇ ಬರಲಿ ಅಂಥ ಸಮಯದಲ್ಲಿ ದೃಢವಾಗಿ ಬದುಕಬೇಕು, ಭಕ್ತಿಯಿಂದ ಜೀವಿಸಬೇಕು, ಪ್ರೀತಿಯಿಂದ ಜೀವಿಸಬೇಕು. ಮರಣ ಹೊಂದಿ ನಿತ್ಯ ಜೀವವನ್ನು ಪಡಿಬೇಕಾದರೆ ಪವಿತ್ರಾತ್ಮನ ಸಹಾಯ ಇರಬೇಕು. ಆ ಪವಿತ್ರಾತ್ಮನ ಸಹಾಯ ಯಾಕೆ ಬಂತು ನೋಡುವಾಗ, ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸೋದಿಕ್ಕೆ, ನಿನಗೆ ನಿತ್ಯ ಜೀವನ ಕೊಡೋದಕ್ಕೆ. ಅದಕ್ಕೆ ತಂದೆಯಾದ ದೇವರು ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈ ಲೋಕದಲ್ಲಿ ಬದುಕೋದಕ್ಕೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ನಿತ್ಯ ಜೀವನವನ್ನು ಪಡ್ಕೊಳ್ಳೋದಕ್ಕೆ ತನ್ನ ಪ್ರಿಯ ಕುಮಾರನನ್ನು ಕಳಿಸ್ಕೊಟ್ಟಿದ್ದಾನೆ. ಆತನ ಮೂಲಕ ರಕ್ಷಣೆ ಮಾರ್ಗ, ಅದೂ ಅಲ್ಲದೆ ಪವಿತ್ರಾತ್ಮನನ್ನು ಕೂಡ ಕಳಿಸ್ಕೊಟ್ಟಿದ್ದಾನೆ. ಪವಿತ್ರಾತ್ಮನ ಮೂಲಕ ಸರ್ವ ಸಂಪೂರ್ಣವಾದಂಥ ಜ್ಞಾನದಲ್ಲಿ ನಡೆಯೋದಕ್ಕೆ, ಭಕ್ತಿ ಮಾರ್ಗದಲ್ಲಿ ನಡೆಯೋದಕ್ಕೆ. ಇಷ್ಟೆಲ್ಲ ಮಾಡಿರುವಾಗ, ಇಷ್ಟೆಲ್ಲ ಸಹಾಯ ಮಾಡಿರುವಾಗ ನನಗೆ ಸಹಾಯ ಇಲ್ಲ, ದೇವ್ರು ನನ್ನನ್ನು ಕೈ ಹಿಡಿತಾ ಇಲ್ಲ ಅಂತೇಳಿ ದೇವ್ರ ಮೇಲೆ ಅನುಮಾನ ಬರ್ತಾ ಇದೆಯಾ? ಯಾವತ್ತಿಗೂ ದೇವರ ವಿಷಯದಲ್ಲಿ ಅನುಮಾನ ಪಡಬೇಡಿ. ಯಾಕೆಂದರೆ ದೇವರು ಜೊತೆಯಾಗಿದ್ದಾರೆ, ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಕಷ್ಟ, ನಷ್ಟ, ಶೋಧನೆಗಳು ಇರ್ಬೋದು, ಇಲ್ಲಂತಲ್ಲ, ಇರ್ಬೋದು. ಅಂತಹ ಸಮಯದಲ್ಲಿ ನೀನು ಹೆಚ್ಚಾಗಿ ದೇವರ ಧ್ಯಾನದಲ್ಲಿರು, ಪ್ರಾರ್ಥನೆಯಲ್ಲಿರು. ಇವತ್ತಿಲ್ಲ ಅಂದರೆ ನಾಳೆ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅಂಥ ಸಮಸ್ಯೆಯಲ್ಲಿ ಇದ್ದಾಗಲೂ ಕೂಡ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ, ಸುವಾರ್ತೆಯಲ್ಲಿ ಇದ್ದಾಗ ನಿತ್ಯ ಜೀವವನ್ನು ಪಡ್ಕೊಳ್ತೇವೆ. ಅದು ಶಾಶ್ವತವಾದದ್ದು, ಪರಲೋಕ ಶಾಶ್ವತವಾದದ್ದು. ಅಂಥ ಶಾಶ್ವತವಾದಂಥ ನಿತ್ಯ ಜೀವವನ್ನು ನಾವು ಪಡ್ಕೊಳ್ತೀವಿ ಪ್ರಿಯರೇ. ಅದು ಮುಖ್ಯವಾದದ್ದು ಪ್ರಿಯರಾದ ದೇವರ ಮಕ್ಕಳಿರ. ಅದು ರಕ್ಷಣೆ ಎನ್ನುವಂಥದ್ದು ಮುಖ್ಯವಾದಂಥದ್ದು. ಅದನ್ನು ನಾವೆಲ್ಲರೂ ಪಡೆಯಬೇಕಾದರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ತಂದೆಯಾದ ದೇವರು ಮಾಡಿದ್ದಾರೆ, ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ನಾವು ನಡ್ಕೊಳ್ಳೋಣ, ನಿತ್ಯ ಜೀವವನ್ನು ಪಡ್ಕೊಳ್ಳೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ, ಸರ್ವೇಶ್ವರನಾದ, ಮಹೋನ್ನತನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವೀಕ್ಷಿಸಿದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಕುಟುಂಬ ಸಹಿತವಾಗಿ ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ. ಪ್ರತಿಯೊಬ್ಬರೂ ತಂದೆ ನಿಮ್ಮ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನಿಷ್ಠೆಯಿಂದ, ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.